ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ದೇವರ ವಾಕ್ಯವನ್ನು ನಾವು ಕಲಿಬೇಕಾದ್ರೆ ಯೇಸುಸ್ವಾಮಿ ತನ್ನ ಸೇವೆಯ ಕೊನೆಯ ದಿನಗಳಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಆದರೆ ನನ್ನ ಆತ್ಮ ನಿನ್ನ ಸಂಗಡ ಇರುತ್ತೆ, ನಾನು ನಿಮ್ಮ ಸಂಗಡ ಇರ್ತೀನಿ, ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಅನೇಕ ಸಂಗತಿಗಳನ್ನ ಹೇಳ್ತಾರೆ. ನಂತರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಿಟ್ಟು ಹೂಣಲ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚಿತವಾಗಿ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಕಾಣಿಸ್ಕೊಳ್ತಾರೆ. ಆದರೆ ನಂತರ ಹೋಗೋದಕ್ಕಿಂತ ಮುಂಚೆ ನಾವು 16ನೇ ವಾಕ್ಯದಿಂದ ಓದುವಾಗ ಯೇಸುಸ್ವಾಮಿ ಗಲಿಲಾಯದ ಒಂದು ಬೆಟ್ಟದ ಬಳಿಗೆ ತನ್ನ ಶಿಷ್ಯರನ್ನು ಕರೆಸ್ಕೊಳ್ತಾರೆ. ಅವರಿಗೆ ಒಂದು ಅಂತ್ಯಾಜ್ಞೆಯನ್ನು ಕೊಡ್ತಾ ಇದ್ದಾರೆ, ಒಂದು ಉಪದೇಶವನ್ನು ಕೊಡ್ತಾರೆ, ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ನೀವು ಎಲ್ಲ ಕಡೆಗಳಲ್ಲಿ ಹೋಗಿ ಏನು ಮಾಡಬೇಕು? ಶಿಷ್ಯರನ್ನಾಗಿ ಮಾಡಬೇಕು. ಎಲ್ಲ ದೇಶಗಳಿಗೆ ಹೋಗಬೇಕು. ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳ್ತಾನೆ. ಅದರ ಅರ್ಥ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಇಲ್ಲಿಗೆ ನನ್ನ ಸೇವೆಯನ್ನು ಮುಕ್ತಾಯ ಮಾಡ್ತಾ ಇಲ್ಲ, ಇದನ್ನು ಈಗ ಸೇವೆಯನ್ನು ನಾನು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ನನ್ನ ಆ ಒಂದು ವಿಷಯವನ್ನು, ನನ್ನ ವಿಚಾರವನ್ನು ಇತರರಿಗೆ ತಿಳಿಸಿ ಅವರನ್ನು ಕ್ರಿಸ್ತನ ಬಳಿಗೆ ಅಥವಾ ನನ್ನ ಬಳಿಗೆ ನಡೆಸುವಂತಹ ಜವಾಬ್ದಾರಿಯನ್ನು ನಿಮಗೆ ನಾನು ವಹಿಸಿಕೊಟ್ಟಿದ್ದೇನೆ. ನೀವು ಅದನ್ನು ಮಾಡಬೇಕು, ನೀವು ದೀಕ್ಷಾಸ್ನಾನ ಮಾಡಿಸಬೇಕು. ಇದೆಲ್ಲ ಹೇಳಿದ ನಂತರ ಹೇಳುವಂಥ ಒಂದು ಮಾತು, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಶಿಷ್ಯರು ಈಗ ಯೇಸುವನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. 3.5 ವರ್ಷಗಳ ಕಾಲ ತಮ್ಮ ಸಂಗಡ ಇದ್ದಂತಹ ಯೇಸು ಪ್ರಾಣವನ್ನು ಬಿಟ್ಟಿದ್ದರೂ ಸಹ ಪುನರುತ್ಥಾನ ಆದ ನಂತರ ಆಗಾಗ ಬಂದು ಮೀಟ್ ಮಾಡ್ತಾಯಿದ್ರು. ಆಗಾಗ ಬಂದು ಮೀಟ್ ಮಾಡಿದಾಗ ಒಂದು ಸ್ವಲ್ಪ ಸಮಾಧಾನ ಇತ್ತು ಅವ್ರಿಗೆ. ಓಕೆ, ತೊಂದರೆ ಇಲ್ಲ, ನಮ್ಮ ಜೊತೆ ಇಲ್ಲ ಅಂದರೂ ಪರವಾಗಿಲ್ಲ, ಆವಾಗವಾಗಾದರೂ ಬಂದು ಮೀಟ್ ಮಾಡ್ತಾ ಇದ್ದಾರಲ್ಲ, ಆವಾಗವಾಗ ಬಂದು ಮಾತಾಡ್ತಾ ಇದ್ದಾರಲ್ಲ, ನಿಮಗೆ ಸಮಾಧಾನವಾಗಲಿ ಅಂತ ಹೇಳೋದು, ಆ ರೊಟ್ಟಿ ಕೊಡೋದು, ಈ ರೀತಿ ಅನೇಕ ಕಾರ್ಯಗಳು ಮಾಡ್ತಾ ಇರೋದ್ರಿಂದ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಈಗ ಯೇಸು ಒಂದು ರೀತಿಯಲ್ಲಿ ಒಂದು ಫೇರ್ವೆಲ್ ಮೀಟಿಂಗನ್ನು ಕರೆದಿದ್ದಾರೆ, ಅಥವಾ ಒಂದು ಬೀಳ್ಕೊಡುಗೆ ಸಮಾರಂಭ ಆಗಿಬಿಟ್ಟಿದೆ. ಗಲಿಲಾಯ ಬೆಟ್ಟದಲ್ಲಿ ಯೇಸುವನ್ನು ನೋಡುವುದಕ್ಕಾಗಿ ಅವರೆಲ್ಲರೂ ಬಂದಿದ್ದಾರೆ. ಈಗ ಯೇಸು ಹೇಳ್ತಾ ಇದ್ದಾರೆ, ನಾನಿವಾಗ ಹೊರಡ್ತಾ ಇದ್ದೀನಿ, ನಾನಿವಾಗ ತಂದೆ ಬಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಮತ್ತೆ ಅವರ ಮುಖ ಏನಾಗಿರ್ಬೋದು? ಬಾಡಿಗೆ ಹೋಗಿ ನಿರಾಶರಾಗಿ ಮಿಸ್ ಮಾಡ್ಕೊಳ್ತಾ ಇದ್ವಿ. ಆದರೆ ಆವಾಗವಾಗ ಬರ್ತಾ ಇದ್ರು. ಈಗ ಟೋಟಲ್ಲಾಗಿ ಮಿಸ್ ಮಾಡ್ಕೊಳ್ತೀವಿ ನಾವು. ಟೋಟಲ್ಲಾಗಿ ನಮಗೆ ಯಾರೂ ಇಲ್ಲ, ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ, ನಮ್ಮ ಸಂಗಡ ಯಾರೂ ಇಲ್ಲ. ಯಾಕೆ? ಅವರ ಜೀವಿತದಲ್ಲಿ ಸಮೂಹವನ್ನು ಎದುರಾಕ್ಕೊಂಡವರು, ಸಮಾಜವನ್ನು ಎದುರಾಕ್ಕೊಂಡವರು, ಜನರನ್ನು ಎದುರಾಕ್ಕೊಂಡವರು, ಫರಿಸಾಯರು, ಸದ್ದುಕಾಯರು, ಮಹಾಯಾಜಕರನ್ನೆಲ್ಲ ಎದುರಾಕ್ಕೊಂಡು ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇರುವಂಥ ಅವ್ರಿಗೆ ಒಂದು ಅನಾಥತ್ವ, ಲೋನ್ಲಿನೆಸ್ ಕಾಡ್ತಾ ಇದೆ. ಇವಾಗ ನನಗೆ ಯಾರೂ ಇಲ್ಲ, ನಮ್ಮ ಸಂಗಡ ಯಾರೂ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಯೇಸು ಹೇಳ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೀನಿ. ಆಗಾಗ ಬಂದು ಹೋಗುವವನಲ್ಲ, ನಿಮ್ಮ ಸಂಗಡ ನಾನು ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡ್ತಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಒಂದು ವೇಳೆ ಏಕಾಂತತೆಯನ್ನು ನೀನು ಅನುಭವಿಸ್ತಾ ಇರ್ಬೋದು. ನನಗೆ ಯಾರೂ ಇಲ್ಲ, ನನ್ನ ಸಂಗಡ ಇರ್ತೀನಿ ಅಂತ ಹೇಳಿದವರೆಲ್ಲರೂ ಹೋಗ್ಬಿಟ್ರು, ಇದ್ದವರೆಲ್ಲ ನನ್ನಿಂದ ದೂರ ಆದರು ಎಂಬ ನಿರಾಶೆ ನಿನ್ನನ್ನು ಕಾಡ್ತಾ ಇದ್ದರೆ, ಈ ಒಂದು ವಾಕ್ಯದ ಮೂಲಕ ನಾನು ನಿಮಗೆ ತಿಳಿಸ್ತೇನೆ, ಇಲ್ಲ, ಯೇಸು ಹೇಳ್ತಾ ಇದ್ದಾರೆ, ಇಲ್ಲ, ನಾನು ನಿನ್ನ ಸಂಗಡ ಎಲ್ಲ ದಿವಸ ಇರ್ತೀನಿ. ನೀನು ಒಂಟಿಯಲ್ಲ, ನೀನು ಏಕಾಂಗಿಯಲ್ಲ, ನೀನು ತಿರಸ್ಕರಿಸಲ್ಪಟ್ಟವರಲ್ಲ. ಪೇತ್ರನು, ಶಿಷ್ಯರುಗಳು ತಿಳ್ಕೊಂಡ್ರು, ನಮಗಿನ್ಯಾರೂ ಇಲ್ಲ,
ಎಲ್ಲರೂ ನಮ್ಮನ್ನು ಕೈ ಬಿಟ್ಟರು. ಇದ್ದವರೊಬ್ಬರು ಯೇಸು ಆಗಾಗ ಬರ್ತಾ ಇದ್ರು, ಈಗ ಅವರು ಬರಲ್ಲ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಇಲ್ಲ, ನಾನು ನಿಮ್ಮ ಸಂಗಡ ಇರ್ತೇನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನ ನಿಮಗೂ ವಾಗ್ದಾನ ಕೊಡ್ತಾ ಇದ್ದಾನೆ, ನಾನು ನಿಮ್ಮ ಸಂಗಡ ಇರ್ತೀನಿ. ಒಂದು ದಿವಸವಲ್ಲ, ಒಂದು ವಾರವಲ್ಲ, ಒಂದು ವರ್ಷವಲ್ಲ, ಎಲ್ಲ ದಿವಸ, ಯುಗದ ಸಮಾಪ್ತಿಯವರೆಗೂ, ಅಂದರೆ ನಿನ್ನ ಜೀವಿತದ ಎಲ್ಲ ದಿವಸಗಳಲ್ಲಿಯೂ ನಾನು ನಿನ್ನ ಸಂಗಡ ಇದ್ದೇನೆ. ನೀನು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನಪ್ಪ ಅಂತ ಕರೆದ್ರೆ ಓಡಿ ಬರುವಂತಹ ಒಬ್ಬ ಯೇಸು ನನಗೋಸ್ಕರ ಇದ್ದಾನೆ. ಇಂದು ನಿನ್ನ ವೇದನೆ ಯಾವುದಾಗಿರ್ಬೋದು, ಯಾವುದೇ ವೇದನೆಗಳು ನಿನ್ನನ್ನು ಕಾಡ್ತಾ ಇರ್ಬೋದು, ನಿರಾಶೆ ಪಡಬೇಡ. ಯೇಸು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಯೇಸು ನಿನಗಾಗಿ ಜೊತೆಯಲ್ಲಿದ್ದು ಸಹಾಯ ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ನಂಬಿಕೆಯಿಂದ ಹೇಳಬೇಕು, ದೇವರೇ, ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನೆಲ್ಲ ದಿವಸ ನನ್ನ ಸಂಗಡ ಇದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ ಎಂದು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸುವಾಗ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ. ಆ ಕರ್ತನ ಮುಖವನ್ನು ನೋಡುತ್ತಾ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಆಶ್ರಯಿಸು. ನಮಗೆ ಯಾರೂ ಇಲ್ಲ ಎಂಬ ಯೋಚನೆಯಲ್ಲಿ ಯಾರಾದರೂ ಕೇಳ್ತಾ ಇದ್ರೆ, ನೀನವ್ರ ಸಂಗಡ ಇದ್ದೀಯಾ ಎಂಬ ಒಂದು ಮನವರಿಕೆಯೊಂದಿಗೆ ಅವ್ರ ಮುಂದೆ ಹೋಗುವಂತೆ ಕರ್ತನೆ ನಿನ್ನ ಕೃಪೆ ಮಾಡು. ಎಲ್ಲ ದಿವಸ ಅವರ ಸಂಗಡ ಇದ್ದು ನಡೆಸುವಂತಹ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.